ಸ್ನೇಹಿತರೆ ನಮಸ್ಕಾರ. ವಯಸ್ಸು 60ರ ಮೇಲೆ ನೀವು ಮಾಡಬಾರದ 7 ಮುಖ್ಯ ತಪ್ಪುಗಳ ಬಗ್ಗೆ ನಾವು ಇಂದು ಹೇಳುತ್ತೇವೆ. ಇದು ಕೇವಲ ಸಲಹೆಯಾಗಿ ಮಾತ್ರ ಇರುವುದಿಲ್ಲ. ಆ ಚಟಗಳು ಏಕೆ ತಪ್ಪು, ಅದರಿಂದ ನಿಮ್ಮ ದೇಹಕ್ಕೆ ಏನೆಲ್ಲ ಹಾನಿಯಾಗುತ್ತದೆ ಎಂಬ ವೈಜ್ಞಾನಿಕ ಕಾರಣಗಳನ್ನು ಮತ್ತು ಅದನ್ನು ಸರಿಪಡಿಸುವ ಸರಳ ಟಿಪ್ಸ್ಗಳನ್ನು ನಾವು ಇಂದು ಹೇಳುತ್ತೇವೆ. ಒಂದು ವಿಷಯ ಏಕೆ ತಪ್ಪು ಎಂದು ನೀವು ಆಳವಾಗಿ ಅರ್ಥ ಮಾಡಿಕೊಂಡರೆ ಅದನ್ನು ಬದಲಾಯಿಸಬೇಕು ಎಂಬ ಆಸೆ ನಿಮಗೆ ಬರುತ್ತದೆ. ಆದರೆ ಆ 7 ತಪ್ಪುಗಳನ್ನು ನೋಡುವ ಮುನ್ನ 60 ವಯಸ್ಸಿನ ಮೇಲೆ ನಮ್ಮ ದೇಹದಲ್ಲಿ ಸಹಜವಾಗಿ ಏನೆಲ್ಲ ಬದಲಾವಣೆಗಳು ನಡೆಯುತ್ತವೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆ ಬದಲಾವಣೆಗಳು ಏನು ಎಂದು ಈಗ ನೋಡೋಣ. ಕೋಶಗಳು ಪುನರ್ಜೀವನಗೊಳ್ಳುವ ವೇಗ ಕಡಿಮೆಯಾಗುತ್ತದೆ. ದೇಹಕ್ಕೆ ಏನಾದರೂ ಗಾಯವಾಗಲಿ ಅಥವಾ ಕೋಶಗಳು ಪ್ರಭಾವಿತವಾಗಲಿ ಅದು ಹಿಂದಿನಂತೆ ಸರಿಪಡಿಸಲು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಸ್ನಾಯು ನಷ್ಟ, ಸಾರ್ಕೋಪಿನಿಯಾ, ಸ್ನಾಯುಗಳ ಬಲ ಮತ್ತು ಪ್ರಮಾಣ ತಾನಾಗಿಯೇ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಬೇಗ ಆಯಾಸವಾಗುತ್ತದೆ. ಮೂಳೆ ತುಕ್ಕು, ಮೂಳೆಗಳ ಸಾಂದ್ರತೆ ಕಡಿಮೆಯಾಗಿ ಅವು ಸ್ವಲ್ಪ ಬಲಹೀನವಾಗುತ್ತವೆ. ಕೀಲು ನೋವು, ಮೂಳೆಗಳಲ್ಲಿರುವ ಆ ಮೃದು ಎಲುಬು ತುಕ್ಕು ಹಿಡಿಯುತ್ತದೆ. ಆದ್ದರಿಂದ ಬಳುಕುವ ಗುಣ ಕಡಿಮೆಯಾಗಿ ಕೀಲು ನೋವು ಬರುತ್ತದೆ. ಜೀರ್ಣಕ್ರಿಯೆ ಸಮಸ್ಯೆ, ಆಹಾರವನ್ನು ಜೀರ್ಣಿಸುವ ಆಸಿಡ್ ಸ್ರಾವ ಕಡಿಮೆಯಾಗುತ್ತದೆ. ಇದರಿಂದ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಬರುತ್ತವೆ. ಹೃದಯ ಆರೋಗ್ಯ, ರಕ್ತನಾಳಗಳು ಸ್ವಲ್ಪ ಟೈಟ್ ಆಗುತ್ತವೆ. ಇದರಿಂದ ಬಿಪಿ ಬದಲಾಗುವ ಸಾಧ್ಯತೆ ಇದೆ. ನೆನಪಿನ ಶಕ್ತಿ, ಮೆದುಳಿನ ಕೋಶಗಳ ವೇಗ ಕಡಿಮೆ ಆಗುವುದರಿಂದ ಸಣ್ಣ ಸಣ್ಣ ವಿಷಯಗಳನ್ನು ಮರೆಯುತ್ತೇವೆ. ರೋಗ ನಿರೋಧಕ ಶಕ್ತಿ, ರೋಗಗಳನ್ನು ಎದುರಿಸುವ ಶಕ್ತಿ ಹಿಂದಿನಂತೆ ಸ್ವಲ್ಪ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇವೆಲ್ಲವನ್ನು ಕೇಳಿ ಭಯ ಪಡಬೇಡಿ. ಏಕೆಂದರೆ ಇವೆಲ್ಲ ಬಹಳ ಸಾಮಾನ್ಯ ಬದಲಾವಣೆಗಳು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಬದಲಾವಣೆಗಳು ಎಷ್ಟು ವೇಗವಾಗಿ ನಡೆಯಬೇಕು ಎಂಬುದನ್ನು ನೀವೇ ನಿರ್ಧರಿಸುತ್ತೀರಿ. ನಿಮ್ಮ ಚಟಗಳು ಸರಿಯಾಗಿದ್ದರೆ 80 ವಯಸ್ಸಿನಲ್ಲೂ ನೀವು 60 ವಯಸ್ಸಿನವರಂತೆ ತುಂಬುವಂತೆ ಇರಬಹುದು. ಆದರೆ ತಪ್ಪಾದ ಚಟಗಳಿದ್ದರೆ 60 ವಯಸ್ಸಿನಲ್ಲೇ 80 ವಯಸ್ಸಿನವರಂತೆ ಬಹಳ ದುರ್ಬಲರಾಗಿ ಹೋಗುತ್ತೀರಿ. ತಪ್ಪಿಸಬೇಕಾದ ಆ 7 ಮುಖ್ಯ ತಪ್ಪುಗಳು. ಈಗ 60 ವಯಸ್ಸು ಮೇಲಿರುವವರು ತಿಳಿದೋ ತಿಳಿಯದೆಯೋ ಮಾಡುವ ಆ 7 ಅಪಾಯಕಾರಿ ಚಟಗಳ ಬಗ್ಗೆ ನೋಡೋಣ. ಆದರೆ ಚಿಂತಿಸಬೇಡಿ, ಪ್ರತಿ ಸಮಸ್ಯೆಗೂ ಬಹಳ ಸರಳ ಪರಿಹಾರವನ್ನು ನಾವು ಇಂದು ಹೇಳುತ್ತೇವೆ. ಚಟ 1, ತಡವಾಗಿ ನಿದ್ರೆ ಮಾಡುವುದು ಅಥವಾ ಸರಿಯಾಗಿ ನಿದ್ರೆ ಮಾಡದಿರುವುದು. ನಮ್ಮೂರಲ್ಲಿ ಅನೇಕರು ವಯಸ್ಸಾದರೆ ನಿದ್ದೆ ಬರುವುದಿಲ್ಲಪ್ಪ ಎಂದು ಇದನ್ನು ಸುಲಭವಾಗಿ ಬಿಡುತ್ತಾರೆ. ಆದರೆ ನಿಜವಾದ ಸತ್ಯ ಏನೆಂದರೆ ನಿದ್ದೆ ಎಂಬುವುದು ಕೇವಲ ವಿಶ್ರಾಂತಿ ಅಲ್ಲ, ಅದು ನಿಮ್ಮ ದೇಹವನ್ನು ರಿಪೇರಿ ಮಾಡುವ ಸಮಯ. ನೀವು ನಿದ್ದೆ ಮಾಡುವಾಗಲೇ ನಿಮ್ಮ ದೇಹವು ತನ್ನನ್ನು ತಾನು ಪುನರ್ಜೀವನಗೊಳಿಸಿಕೊಳ್ಳುತ್ತದೆ. ಇದರಿಂದ ಏನು ಹಾನಿಯಾಗುತ್ತದೆ? ನಮ್ಮ ದೇಹದಲ್ಲಿ ಮೆಲಟೋನಿನ್ ಎಂಬ ಹಾರ್ಮೋನ್ ಸ್ರವಿಸುತ್ತದೆ. ಇದೇ ಆಳವಾದ ನಿದ್ದೆಗೆ ಕಾರಣ. ತಡವಾಗಿ ನಿದ್ದೆ ಮಾಡುವಾಗ ಇದು ಸ್ರವಿಸುವುದು ಪ್ರಭಾವಿತವಾಗುತ್ತದೆ. ಬಿಪಿ ಏರುತ್ತದೆ. ಸಕ್ಕರೆ ಮಟ್ಟದಲ್ಲಿ ಬಹಳ ಬದಲಾವಣೆಗಳು ಬರುತ್ತವೆ. ಹಗಲು ಹಾನಿಗೆ ಒಳಗಾದ ಸ್ನಾಯು ಕೋಶಗಳನ್ನು ಸರಿಪಡಿಸುವ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತದೆ. ಅದಕ್ಕಾಗಿಯೇ ಬೆಳಗ್ಗೆ ಎದ್ದಾಗ ದೇಹವು ನೋವುತ್ತದೆ. ಮುಖ್ಯವಾಗಿ ಮೆದುಳಿನಲ್ಲಿ ಇರುವ ವಿಷಗಳು ಅಂದರೆ ಟಾಕ್ಸಿನ್ಗಳು ಹೊರ ಹೋಗುವುದಿಲ್ಲ. ಇದರಿಂದ ನೆನಪಿನ ಮರೆತು ಬರುವ ಸಾಧ್ಯತೆ ಇದೆ. ಅಂದು ದಿನಪೂರ್ತಿ ಒಂದು ರೀತಿಯ ಸೋಮಾರಿತನದಲ್ಲೇ ಇರುತ್ತದೆ. ನೀವು ಏನು ಮಾಡಬೇಕು? ರಾತ್ರಿ 9 ಗಂಟೆ ಅಥವಾ ರಾತ್ರಿ 9:30 ಒಳಗೆ ಮಲಗಲು ಹೋಗಬೇಕು. ನಿದ್ದೆಗೆ 1 ಗಂಟೆ ಮುಂಚಿತವಾಗಿ ಟಿವಿ ಮತ್ತು ಮೊಬೈಲ್ ಆಫ್ ಮಾಡಿ.
ಆ ನೀಲಿ ಬಣ್ಣದ ಬೆಳಕು ನಿಮ್ಮ ನಿದ್ದೆಯ ಹಾರ್ಮೋನ್ ಅನ್ನು ನಿಲ್ಲಿಸಿ ಬಿಡುತ್ತದೆ. ನಿದ್ದೆಗೆ ಮುಂಚೆ 1 ಗ್ಲಾಸ್ ಬೆಚ್ಚಗಿನ ಹಾಲು ಅಥವಾ ತುಳಸಿ ಟೀ ಕುಡಿಯಿರಿ. ನೀವು ಮಲಗುವ ಕೋಣೆ ಚೆನ್ನಾಗಿ ಕತ್ತಲಾಗಿರುವಂತೆ ನೋಡಿಕೊಳ್ಳಿ. ರಾತ್ರಿ ಊಟವನ್ನು ನಿದ್ದೆಗೆ 2 ರಿಂದ 3 ಗಂಟೆ ಮುಂಚಿತವಾಗಿ ಲಘುವಾಗಿ ತಿನ್ನಿರಿ. ಒಂದು ವೇಳೆ ನಿದ್ದೆ ಬರದಿದ್ದರೆ ಶಾಂತವಾಗಿ ಕುಳಿತು ಉಸಿರಾಟ ವ್ಯಾಯಾಮ ಮಾಡಿ. ಚಟ 2, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯದಿರುವುದು. ನಾವು ರಾತ್ರಿ ಪೂರ್ತಿ ನೀರು ಕುಡಿಯದೆ ನಿದ್ದೆ ಮಾಡುವುದರಿಂದ ಬೆಳಗ್ಗೆ ಎದ್ದಾಗ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಬಹಳ ಕಡಿಮೆ, ಅಂದರೆ ಡಿಹೈಡ್ರೇಟೆಡ್ ಆಗಿರುತ್ತದೆ. ಆ ಸಮಯದಲ್ಲಿ ನೀರು ಕುಡಿಯದೆ ಉಳಿದ ಕೆಲಸಗಳನ್ನು ನೋಡುವುದು ಬಹಳ ತಪ್ಪು. ಇದರಿಂದ ಏನು ಹಾನಿಯಾಗುತ್ತದೆ? ದೇಹದಲ್ಲಿ ಇರುವ ಕೆಟ್ಟ ಕಸಗಳು, ಅಂದರೆ ಟಾಕ್ಸಿನ್ಗಳು ಹೊರ ಹೋಗದೆ ಒಳಗೆ ಉಳಿದು ಬಿಡುತ್ತವೆ. ನೀರಿನ ಪ್ರಮಾಣ ಕಡಿಮೆ ಆದಾಗ ರಕ್ತ ದಪ್ಪವಾಗುತ್ತದೆ. ಇದು ಬಹಳ ಅಪಾಯಕಾರಿ. ರಕ್ತ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ರಕ್ತ ಗಟ್ಟಿಯಾಗಿರುವುದರಿಂದ ಹೃದಯದ ಮುಖ್ಯನಾಳ ತಡೆಯುವಿಕೆ ಅಥವಾ ಪಾರ್ಶ್ವವಾಯು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಜೀರ್ಣಕ್ರಿಯೆ ಪ್ರಭಾವಿತವಾಗಿ ಮಲಬದ್ಧತೆ ದೊಡ್ಡ ಸಮಸ್ಯೆಯಾಗಿ ನಿಲ್ಲುತ್ತದೆ. ದೇಹದಲ್ಲಿ ಮೆಟಾಬಾಲಿಸಮ್ ನಿಧಾನ ಆಗುವುದರಿಂದ ಒಂದು ಎನರ್ಜಿಯೇ ಇಲ್ಲದಂತೆ ಭಾಸವಾಗುತ್ತದೆ. ನೀವು ಏನು ಮಾಡಬೇಕು? ಸಾಧ್ಯವಾದರೆ ರಾತ್ರಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಇಡಿ. ಬೆಳಗ್ಗೆ ಆ ನೀರನ್ನು ಕುಡಿಯಿರಿ. ಐಸ್ ವಾಟರ್ ಬದಲು ಚೆನ್ನಾಗಿ ಬೆಚ್ಚಗಿನ ನೀರು ಕುಡಿಯಿರಿ. ನಿಮಗೆ ಇಷ್ಟವಿದ್ದರೆ ಅದರಲ್ಲಿ ಸ್ವಲ್ಪ ನಿಂಬೆ ರಸ ಮತ್ತು ಜೇನು ಸೇರಿಸಿಕೊಳ್ಳಬಹುದು. ಎದ್ದ ತಕ್ಷಣ ನಿಧಾನವಾಗಿ 1 ರಿಂದ 2 ಗ್ಲಾಸ್ ನೀರು ಕುಡಿಯಿರಿ. ನೀರು ಕುಡಿದ 15 ನಿಮಿಷಗಳ ನಂತರ ನಿಮ್ಮ ಉಳಿದ ಕೆಲಸಗಳನ್ನು ನೋಡಿ. ಚಟ 3, ಆಹಾರವನ್ನು ಅಗಿಯದೆ ವೇಗವಾಗಿ ನುಂಗುವುದು. ಅನೇಕ ಜನರಿಗೆ ಒಂದು ಚಟವಿದೆ. ತಟ್ಟೆಯಲ್ಲಿ ಆಹಾರ ಹಾಕಿದ 5 ನಿಮಿಷದಲ್ಲಿ ಖಾಲಿ ಮಾಡಿ ಎದ್ದು ಬಿಡುತ್ತಾರೆ. ಆದರೆ ಒಂದು ವಿಷಯ ತಿಳಿದುಕೊಳ್ಳಿ, ಜೀರ್ಣಕ್ರಿಯೆ ಎಂಬುವುದು ಹೊಟ್ಟೆಯಲ್ಲಿ ಆರಂಭ ಆಗುವುದಿಲ್ಲ, ನಮ್ಮ ಬಾಯಿಯಲ್ಲೇ ಆರಂಭವಾಗುತ್ತದೆ. ಸರಿಯಾಗಿ ಅಗಿಯದೆ ತಿಂದರೆ ಏನಾಗುತ್ತದೆ? ಆಹಾರವನ್ನು ದೊಡ್ಡ ದೊಡ್ಡ ತುಂಡುಗಳಾಗಿ ನುಂಗುವಾಗ ಅದನ್ನು ಜೀರ್ಣಿಸಿಕೊಳ್ಳಲು ನಿಮ್ಮ ಹೊಟ್ಟೆಗೆ ಬಹಳ ಕಷ್ಟ. ಅದಕ್ಕೆ ಒಂದು ದೊಡ್ಡ ಕೆಲಸವನ್ನು ನೀವು ಅನ್ಯಾಯವಾಗಿ ಕೊಡುತ್ತೀರಿ. ನೀವು ಎಷ್ಟೇ ಪೌಷ್ಟಿಕವಾದ ಆಹಾರ ತಿಂದರೂ ಅದನ್ನು ಚೆನ್ನಾಗಿ ಅಗಿಯದಿದ್ದರೆ ಆ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಪೂರ್ಣವಾಗಿ ಹೀರಲ್ಪಡುವುದಿಲ್ಲ. ಸರಿಯಾಗಿ ಜೀರ್ಣವಾಗದೆ ಇರುವುದರಿಂದ ಗ್ಯಾಸ್ ಸಮಸ್ಯೆ, ಎದೆಯಲ್ಲಿ ಉರಿ ಎಲ್ಲ ಬರುತ್ತವೆ. ಇದರಿಂದ ಕರುಳಿನ ಚಲನೆ ಪ್ರಭಾವಿತವಾಗಿ ಮಲಬದ್ಧತೆ ದೊಡ್ಡ ಸಮಸ್ಯೆಯಾಗಿ ನಿಲ್ಲುತ್ತದೆ. ವೇಗವಾಗಿ ತಿನ್ನುವಾಗ ಹೊಟ್ಟೆ ತುಂಬಿದ ತೃಪ್ತಿಯೇ ಬರುವುದಿಲ್ಲ. ಇದರಿಂದ ಹೆಚ್ಚು ತಿಂದು ತೂಕ ಹೆಚ್ಚಾಗುತ್ತದೆ. ಇಲ್ಲವೇ ಪೋಷಕಾಂಶ ಕೊರತೆಯಿಂದ ದೇಹ ಬಹಳ ತೆಳ್ಳಗಾಗಿ ಹೋಗುತ್ತದೆ. ನೀವು ಏನು ಮಾಡಬೇಕು? ಪ್ರತಿ ತುಂಡು ಆಹಾರವನ್ನು ಕನಿಷ್ಠ 25 ರಿಂದ 30 ಬಾರಿ ಚೆನ್ನಾಗಿ ಅಗಿಯಿರಿ. ಏನ್ ಸರ್, ಇಷ್ಟು ಬಾರಿ ಯಾರು ಅಗಿಯುತ್ತಾರೆ ಎಂದು ನೀವು ಯೋಚಿಸಬಹುದು. ಆದರೆ ನಿಮ್ಮ ಹೊಟ್ಟೆ ಆರೋಗ್ಯವಾಗಿರಲು ಇದು ಬಹಳ ಬಹಳ ಮುಖ್ಯ. ಆಹಾರವನ್ನು ಒಂದು ತಪಸ್ಸಿನಂತೆ ಅದರ ರುಚಿಯನ್ನು ಆಸ್ವಾದಿಸಿ ನಿಧಾನವಾಗಿ ತಿನ್ನಿ. ಟಿವಿ ನೋಡುತ್ತಾ ಅಥವಾ ಮೊಬೈಲ್ ಫೋನ್ ನೋಡುತ್ತಾ ತಿನ್ನಬೇಡಿ. ನೀವು ಎಷ್ಟು ಅಗಿಯುತ್ತೀರಿ ಎಂದು ನಿಮಗೆ ತಿಳಿಯುತ್ತದೆ. ಹಲ್ಲಿಗೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಹಲ್ಲು ವೈದ್ಯರನ್ನು ನೋಡಿ. ಅದುವರೆಗೂ ಆಹಾರವನ್ನು ಚೆನ್ನಾಗಿ ಅಗೆದು ಕೂಳು ಮಾಡಿ ತಿನ್ನಿ. ಚಟ 4, ಬೆಳಗ್ಗೆ ನಡೆಯುವುದನ್ನು ತಪ್ಪಿಸುವುದು. ಅನೇಕರು ನಮ್ಮ ಬಳಿ ಹೇಳುತ್ತಾರೆ, ವೈದ್ಯರೇ ವಯಸ್ಸಾಯಿತು, ಕಾಲು ನೋವುತ್ತದೆ, ಕೀಲು ನೋವು ಬರುತ್ತದೆ, ನನಗೆ ನಡೆಯಲು ಸಾಧ್ಯವಿಲ್ಲ ಎಂದು. ಆದರೆ ಸತ್ಯ ಏನು ತಿಳಿಯುತ್ತೀರಾ? ನೀವು ಎಷ್ಟು ನಡೆಯುತ್ತೀರೋ ಅಷ್ಟು ಹೆಚ್ಚು ಕಾಲ ಆರೋಗ್ಯವಾಗಿ ಬದುಕುತ್ತೀರಿ. ನಡೆಯುವುದನ್ನು ನಿಲ್ಲಿಸಿದರೆ ನಿಮ್ಮ ದೇಹ ಇನ್ನೂ ವೇಗವಾಗಿ ಬಲಹೀನವಾಗುತ್ತದೆ. ನಡೆಯುವ ವ್ಯಾಯಾಮವು
ವಯಸ್ಸುಕಾರಿಗೆ ದೊರಕಿದ ಒಂದು ವರದಾನ. ಇದರ ಪ್ರಯೋಜನಗಳು ಏನು ನೋಡಿ. ನಿಮ್ಮ ಹೃದಯ ಬಲವಾಗುತ್ತದೆ, ರಕ್ತ ಪರಿಚಲನೆ ಸುಗಮವಾಗುತ್ತದೆ, ಕಾಲು, ಸೊಂಟ, ಬೆನ್ನು ಸ್ನಾಯುಗಳು ಎಲ್ಲ ಚೆನ್ನಾಗಿ ಬಲವಾಗುತ್ತವೆ, ಮೂಳೆಗಳಲ್ಲಿ ಜಡತೆ ಇಲ್ಲದೆ ನೋವು ಕಡಿಮೆಯಾಗುತ್ತದೆ, ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ, ಬಿಪಿ ಏರದಂತೆ ನೋಡಿಕೊಳ್ಳುತ್ತದೆ, ಮನಸ್ಸಿಗೆ ಒಂದು ಸಂತೋಷವನ್ನು ನೀಡುತ್ತದೆ, ರಾತ್ರಿ ಸೂಪರ್ ನಿದ್ದೆ ಬರುತ್ತದೆ, ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ, ಮೆದುಳು ಬಹಳ ಚುರುಕಾಗಿರುತ್ತದೆ. ನೀವು ಏನು ಮಾಡಬೇಕು? ಪ್ರತಿದಿನ ಸೂರ್ಯನು ಬಂದ ನಂತರ 30ರಿಂದ 40 ನಿಮಿಷ ನಡೆಯಲು ಪ್ರಯತ್ನಿಸಿ. ಮೊದಲು ಬಹಳ ಸಮಯ ನಡೆಯಬೇಡಿ. 10 ನಿಮಿಷದಿಂದ ಆರಂಭಿಸಿ. ನಂತರ ನಿಧಾನವಾಗಿ ಸಮಯವನ್ನು ಹೆಚ್ಚಿಸಿ. ಓಡಬೇಕು ಎಂಬ ಅಗತ್ಯವೇ ಇಲ್ಲ. ನಿಮಗೆ ಸುಖವಾದ ಒಂದು ವೇಗದಲ್ಲಿ ನಿಧಾನವಾಗಿ ನಡೆದರೆ ಸಾಕು. ಕೀಲು ನೋವು ಹೆಚ್ಚಾಗಿದ್ದರೆ ಒಂದು ವಾಕಿಂಗ್ ಸ್ಟಿಕ್ ಸಹಾಯದೊಂದಿಗೆ ನಿಧಾನವಾಗಿ ನಡೆಯಿರಿ. ಆದರೆ ಯಾವ ಕಾರಣಕ್ಕೂ ನಡೆಯುವುದನ್ನು ನಿಲ್ಲಿಸಬೇಡಿ. ಹೊರಗೆ ಹೋಗಲು ಸಾಧ್ಯವಿಲ್ಲವೇ? ಪರವಾಗಿಲ್ಲ, ಮನೆಯೊಳಗೆ ನಡೆಯಿರಿ. ಚಟ 5. ಹೆಚ್ಚು ಹುರಿದ ಆಹಾರಗಳು ಅಂದರೆ ಆಯಿಲ್ ಐಟಂಗಳು ಅಥವಾ ಸಿಹಿಗಳನ್ನು ತಿನ್ನುವುದು. 60 ವಯಸ್ಸು ಮೇಲೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ನಿಧಾನವಾಗಿರುತ್ತದೆ. ಅದಕ್ಕಾಗಿ ಭಾರಿ ಆಹಾರಗಳನ್ನು ಜೀರ್ಣಿಸುವುದು ನಮ್ಮ ದೇಹಕ್ಕೆ ಬಹಳ ಕಷ್ಟ. ಇದರಲ್ಲಿ ಈ ಹುರಿದ ಆಹಾರಗಳು ಮತ್ತು ಸಿಹಿಗಳು ದೇಹಕ್ಕೆ ಒಂದು ದೊಡ್ಡ ಹೊರೆ. ಅದರಲ್ಲೂ ಅಂಗಡಿಯಿಂದ ತಂದು ತಿನ್ನುವಾಗ ಅಲ್ಲಿ ಮತ್ತೆ ಮತ್ತೆ ಕಾಯಿಸಿದ ಎಣ್ಣೆಯನ್ನು ಬಳಸುತ್ತಾರೆ. ಅದು ನಿಜವಾಗಿಯೂ ನಮ್ಮ ದೇಹಕ್ಕೆ ವಿಷದಂತೆ. ಇದರಿಂದ ಏನು ಹಾನಿಯಾಗುತ್ತದೆ? ಹುರಿದ ಆಹಾರ ತಿನ್ನುವಾಗ ಕೆಟ್ಟ ಕೊಲೆಸ್ಟ್ರಾಲ್ ಏರುತ್ತದೆ. ನಮ್ಮ ಲಿವರ್ಗೆ ಹೆಚ್ಚು ಕೆಲಸ ಹೆಚ್ಚಾಗುತ್ತದೆ. ದೇಹದಲ್ಲಿ ಉರಿಯುವಿಕೆ ಉಂಟಾಗುತ್ತದೆ. ಸಿಹಿ ಹೆಚ್ಚು ತಿಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ತೀವ್ರವಾಗಿ ಏರಿಕೆಯಾಗುತ್ತದೆ. ಅದು ಮಾತ್ರವಲ್ಲ, ಇದು ನಿಮ್ಮ ಮೂಳೆಗಳನ್ನು ಬಲಹೀನಗೊಳಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ನೀವು ಏನು ಮಾಡಬೇಕು? ನೀವು ಎಣ್ಣೆಯಲ್ಲಿ ಹುರಿದ ಆಹಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಉತ್ತಮ. ಇಲ್ಲವೇ ಬಹಳ ಅಪರೂಪವಾಗಿ ವಾರಕ್ಕೊಮ್ಮೆ ಮಾತ್ರ ತಿನ್ನಿ. ಚೆನ್ನಾಗಿ ಅವಿತ ಅಥವಾ ಬೇಯಿಸಿದ ಆಹಾರಗಳಾದ ಬೇಳೆ, ತರಕಾರಿಗಳು, ಸೂಪ್, ಖಿಚಡಿ ಮುಂತಾದ ಲಘು ಆಹಾರಗಳನ್ನು ತಿನ್ನಿ. ಬಿಳಿ ಸಕ್ಕರೆಯನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಸಿಹಿ ಬೇಕು ಎಂದು ಅನಿಸಿದರೆ ಹಣ್ಣುಗಳನ್ನು ತಿನ್ನಿ. ಪ್ರತಿದಿನ ಒಂದು ಸೀಸನ್ ಹಣ್ಣು ತಿನ್ನುವುದು ಚಟವಾಗಿ ಮಾಡಿಕೊಳ್ಳಿ. ಚಟ 6. ದಿನಪೂರ್ತಿ ಒಂದೇ ಸ್ಥಳದಲ್ಲಿ ಕುಳಿತಿರುವುದು. ನಮ್ಮ ದೇಹವು ಚಲಿಸುವುದಕ್ಕಾಗಿಯೇ ಸೃಷ್ಟಿಯಾಗಿದೆ. ವಯಸ್ಸಾಯಿತು, ಇನ್ನು ಮುಂದೆ ನಾನು ಒಂದು ಸ್ಥಳದಲ್ಲೇ ಕುಳಿತಿರುತ್ತೇನೆ ಎಂದು ಯೋಚಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಬಹಳ ಅಪಾಯಕಾರಿ. ದಿನಪೂರ್ತಿ ಕುಳಿತೇ ಇದ್ದರೆ ನಿಮ್ಮ ದೇಹ ಸ್ವಲ್ಪ ಸ್ವಲ್ಪವಾಗಿ ಒಂದು ತುಕ್ಕು ಹಿಡಿದ ಕಬ್ಬಿಣದಂತೆ ಆಗುತ್ತದೆ. ಇದರಿಂದ ಏನು ಹಾನಿಯಾಗುತ್ತದೆ? ನಿಮ್ಮ ಸ್ನಾಯುಗಳು ಬಲಹೀನವಾಗುತ್ತವೆ, ಮೂಳೆಗಳೆಲ್ಲ ಜಡವಾಗುತ್ತವೆ. ಮುಖ್ಯವಾಗಿ ಕಾಲುಗಳಲ್ಲಿ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ. ಇದರಿಂದ ಬಿಪಿ, ಸಕ್ಕರೆ ಎರಡೂ ಏರುತ್ತವೆ. ನೀವು ಆಕ್ಟಿವ್ ಆಗಿಲ್ಲದೆ ಒಂದೇ ಸ್ಥಳದಲ್ಲಿ ಇದ್ದರೆ ಮನಸ್ಸು ಒಂದು ರೀತಿಯ ಆಯಾಸವಾಗುತ್ತದೆ. ಹಗಲೇ ನಿದ್ದೆ ಬರುವುದರಿಂದ ರಾತ್ರಿ ನಿದ್ದೆ ಇಲ್ಲದೆ ಕಷ್ಟಪಡುತ್ತೀರಿ. ನೀವು ಏನು ಮಾಡಬೇಕು? ಪ್ರತಿ 30ರಿಂದ 40 ನಿಮಿಷಕ್ಕೊಮ್ಮೆ ಸೀಟಿನಿಂದ ಎದ್ದು 1-2ರಿಂದ 3 ನಿಮಿಷ ಮನೆಯೊಳಗೆ ಸುಮ್ಮನೆ ನಡೆದು ಬನ್ನಿ. ತಾಡಾಸನ ಮುಂತಾದ ಬಹಳ ಸರಳ ಯೋಗಾಸನಗಳನ್ನು ಮಾಡಿ. ಕುಳಿತುಕೊಂಡಾಗಲೂ ಸುಮ್ಮನೆ ಇರದೆ ಕಾಲುಗಳನ್ನು ಆಡಿಸುವುದು, ಗಂಟುಗಳನ್ನು ತಿರುಗಿಸುವುದು, ಕತ್ತನ್ನು ನಿಧಾನವಾಗಿ ಅಲುಗಾಡಿಸುವುದು ಎಂಬ ಸಣ್ಣ ಸಣ್ಣ ಚಲನೆಗಳನ್ನು ಕೊಡುತ್ತಲೇ ಇರಿ. ಚಟ 7. ಟೀ, ಕಾಫಿ ಮತ್ತು ಮದ್ಯಪಾನದ ಚಟವನ್ನು ಅತಿಯಾಗಿ ಇಟ್ಟಿರುವುದು. ನಮ್ಮ ಊರಲ್ಲಿ ಟೀ ಕುಡಿಯದೆ ತಲೆನೋವು ಎಂದು ಹೇಳುವವರೇ ಹೆಚ್ಚು. ಆದರೆ 60 ವಯಸ್ಸು ಮೇಲೆ ಈ ಟೀ, ಕಾಫಿ ಮೇಲಿನ ಮೋಹವನ್ನು ಸ್ವಲ್ಪ ಕಡಿಮೆಗೊಳಿಸಬೇಕು. ಅದರಲ್ಲೂ ಮದ್ಯಪಾನ ಚಟವಿದ್ದರೆ ಅದು ಈ ವಯಸ್ಸಿನಲ್ಲೇ ನಿಜವಾಗಿಯೂ ಒಂದು ವಿಷದಂತೆ. ಇದರಿಂದ ಏನು ಹಾನಿಯಾಗುತ್ತದೆ? ಟೀ, ಕಾಫಿಯಲ್ಲಿರುವ ಕೆಫಿನ್ ನಿಮ್ಮ ನಿದ್ದೆಯನ್ನು ಕೆಡಿಸುತ್ತದೆ, ಎದೆ ಉರಿ ಉಂಟು ಮಾಡುತ್ತದೆ. ಬಹಳ ಮುಖ್ಯವಾಗಿ ಈ ಕೆಫಿನ್ ನಿಮ್ಮ ದೇಹದಲ್ಲಿ ಇರುವ
ಕ್ಯಾಲ್ಸಿಯಂ ಪೋಷಕಾಂಶವನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಇದರಿಂದ ಮೂಳೆಗಳು ಬಹಳ ಬಲಹೀನವಾಗಿ ಆಸ್ಟಿಯೋಪೊರೋಸಿಸ್ ಮುಂತಾದ ಮೂಳೆ ತುಕ್ಕು ನೋವುಗಳು ಬರುವ ಸಾಧ್ಯತೆ ಇದೆ. ಮದ್ಯಪಾನವು ನಿಮ್ಮ ಲಿವರ್, ಕಿಡ್ನಿ, ಮೆದುಳು, ಹೃದಯ ಎಂಬ ದೇಹದ ಎಲ್ಲಾ ಭಾಗಗಳನ್ನು ಪ್ರಭಾವಿಸುವುದರ ಜೊತೆಗೆ ಕ್ಯಾನ್ಸರ್ ಬರುವ ಅಪಾಯವನ್ನು ಹೆಚ್ಚಿಸುತ್ತದೆ. ನೀವು ಏನು ಮಾಡಬೇಕು? ಟೀ ಅಥವಾ ಕಾಫಿಯನ್ನು ಒಂದು ದಿನಕ್ಕೆ 1 ಕಪ್ಪಿಗಿಂತ ಹೆಚ್ಚು ಕುಡಿಯಬೇಡಿ. ಅದು ಬೆಳಗ್ಗೆ ಮಾತ್ರ ಕುಡಿದು ಉಳಿದ ಸಮಯದಲ್ಲಿ ತಪ್ಪಿಸಿ. ಮದ್ಯ ಮತ್ತು ತಂಬಾಕು ಚಟವಿದ್ದರೆ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ಬಿಡಿ. ಇದರಲ್ಲಿ ಯಾವ ಸಮರಸವೂ ಇಲ್ಲ. ಅದಕ್ಕೆ ಬದಲು ತುಳಸಿ ಟೀ ಅಥವಾ ಗ್ರೀನ್ ಟೀ ಮುಂತಾದ ಮೂಲಿಕಾ ಪಾನೀಯಗಳಿಗೆ ಬದಲಾಗಿ ಎಳ್ನೀರು, ಮೋರ್, ನಿಂಬೆ ಜ್ಯೂಸ್ ಎಂಬ ದೇಹಕ್ಕೆ ಆರೋಗ್ಯಕರ ಪಾನೀಯಗಳನ್ನು ಹೆಚ್ಚು ತೆಗೆದುಕೊಳ್ಳಿ. ಎಲ್ಲಕ್ಕಿಂತ ದೊಡ್ಡ ಶತ್ರು ಮನಸ್ಸಿನ ಒತ್ತಡ, ದ ಸೈಲೆಂಟ್ ಕಿಲ್ಲರ್. ಸ್ನೇಹಿತರೆ, ಈಗ ನಾವು ಹೇಳಿದ ಈ 7 ದೈಹಿಕ ಚಟಗಳಿಗಿಂತ ಬಹಳ ಅಪಾಯಕಾರಿ ಒಂದಿದೆ. ಅದು ಕಾಳಜಿ. ಇದೇ ಈ ವಯಸ್ಸಿನಲ್ಲೇ ನಮ್ಮ ಮಹಾಶತ್ರು. ಕುಟುಂಬ, ಹಣಕಾಸು, ನಮ್ಮ ಆರೋಗ್ಯ ಎಂಬುವುದು ಯಾವುದನ್ನಾದರೂ ನೆನೆಸಿ ಎಲ್ಲಾ ಸಮಯವೂ ಕಾಳಜಿ ಪಡುತ್ತಿದ್ದರೆ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಸ್ರವಿಸುತ್ತದೆ. ಇದು ನಮ್ಮ ದೇಹವನ್ನು ಒಳಗಿನಿಂದಲೇ ಕೊರೆಯುವ ಒಂದು ಶಾಂತವಾದ ಕೊಲೆಗಾರ. ಮನಸ್ಸಿನ ಒತ್ತಡದ ಪ್ರಭಾವಗಳು. ಇದು ನಿಮ್ಮ ಬಿಪಿ ಮತ್ತು ಸಕ್ಕರೆಯನ್ನು ನಿಯಂತ್ರಣಕ್ಕೆ ತರಲಾರದಂತೆ ಏರಿಸುತ್ತದೆ. ನೆಮ್ಮದಿಯ ನಿದ್ದೆಯನ್ನು ಕಸಿದುಕೊಳ್ಳುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಬಹಳ ಕಡಿಮೆಗೊಳಿಸುತ್ತದೆ. ನೆನಪಿನ ಶಕ್ತಿಯನ್ನು ಪ್ರಭಾವಿಸುವುದರ ಜೊತೆಗೆ ಹೃದಯವನ್ನು ಬಲಹೀನಗೊಳಿಸುತ್ತದೆ. ಮನಸ್ಸಿನ ಶಾಂತಿಗೆ ನೀವು ಏನು ಮಾಡಬೇಕು? ಪ್ರತಿದಿನ 15 ನಿಮಿಷ ಶಾಂತವಾಗಿ ಧ್ಯಾನ ಮಾಡಿ. ನಿಮಗೆ ಇಷ್ಟವಾದ ದೇವರ ಹಾಡುಗಳನ್ನು ಕೇಳಿ, ಇಲ್ಲವೇ ನಾಮಗಳನ್ನು ಹೇಳಿ. ಎಲ್ಲಾ ಸಮಯವೂ ನಗುತ್ತಲೇ ಇರುವ ಚಟ ಮಾಡಿ. ಉತ್ತಮ ಹಾಸ್ಯ ಕಾರ್ಯಕ್ರಮಗಳನ್ನು ನೋಡಿ. ಸ್ನೇಹಿತರೊಂದಿಗೆ ನಗುತ್ತಾ ಮಾತನಾಡಿ. ಮನಸ್ಸಿನಲ್ಲಿ ಬಹಳ ಭಾರವಾಗಿದ್ದರೆ ಒಂದು ಡೈರಿ ತೆಗೆದು ನಿಮ್ಮ ಕಾಳಜಿಗಳನ್ನು ಬರೆಯಿರಿ. ಇಲ್ಲವೇ ನಿಮಗೆ ಇಷ್ಟವಾದವರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ಒಂದು ಮುಖ್ಯ ವಿಷಯ, ನಿಮ್ಮಿಂದ ಬದಲಾಯಿಸಲು ಸಾಧ್ಯವಿಲ್ಲದನ್ನು ಅದೇ ರೀತಿ ಸ್ವೀಕರಿಸುವ ಚಟ ಮಾಡಿ. ಅದೇ ನಿಮ್ಮ ಮನಸ್ಸಿಗೆ ದೊಡ್ಡ ನೆಮ್ಮದಿಯನ್ನು ನೀಡುತ್ತದೆ. ಈಗ ಏನೆಲ್ಲ ತಪ್ಪಿಸಬೇಕು ಎಂದು ತಿಳಿದುಕೊಂಡೆವು. ಮುಂದೆ ನೀವು ಹೊಸದಾಗಿ ಚಟ ಮಾಡಿಕೊಳ್ಳಬೇಕಾದ ಕೆಲವು ಉತ್ತಮ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಆರೋಗ್ಯಕರ ಭವಿಷ್ಯಕ್ಕಾಗಿ ಹೊಸ ಚಟಗಳು. ಕೆಟ್ಟ ಚಟಗಳನ್ನು ಬಿಡುವುದು ಎಷ್ಟು ಮುಖ್ಯವೋ ಅಷ್ಟೇ ಅಳತೆಯಲ್ಲಿ ಉತ್ತಮ ಚಟಗಳನ್ನು ಆರಂಭಿಸುವುದು ಕೂಡ ಬಹಳ ಮುಖ್ಯ. ನಿಮ್ಮ ಜೀವನವನ್ನು ಇನ್ನಷ್ಟು ತುಂಬುವಂತೆ ಬದಲಿಸಲು ಇದು ಒಂದು ಸಣ್ಣ ಲಿಸ್ಟ್. ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ನಿಲ್ಲಿ. ವಿಟಮಿನ್ ಡಿ ಸಿಗುವುದಕ್ಕಾಗಿ ಸ್ವಲ್ಪ ಸಮಯ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಇರಿ. ಇದು ನಿಮ್ಮ ಮೂಳೆಗೂ ರೋಗ ನಿರೋಧಕ ಶಕ್ತಿಗೂ ಮನಸ್ಸಿಗೂ ಬಹಳ ಉತ್ತಮ. ನೀರು ಸಾಕಷ್ಟು ಕುಡಿಯಿರಿ. ಒಂದು ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರು ಕುಡಿಯಿರಿ. ನಿಮ್ಮ ದೇಹದಲ್ಲಿ ಇರುವ ಪ್ರತಿ ಕೋಶಕ್ಕೂ ಇದು ಬಹಳ ಅಗತ್ಯ. ಪ್ರತಿದಿನ 1 ಹಣ್ಣು, ಆಯಾ ಸೀಸನ್ನಲ್ಲಿ ಸಿಗುವ 1 ಹಣ್ಣನ್ನು ಖಂಡಿತವಾಗಿ ತಿನ್ನಿ. ಅದರಲ್ಲಿರುವ ಪೋಷಕಾಂಶಗಳು ನಿಮ್ಮನ್ನು ಯುವಕರಂತೆ ಇರಿಸುತ್ತವೆ. ನಿದ್ದೆಗೆ ಮುಂಚೆ ಶಾಂತಿ. ಮಲಗಲು ಹೋಗುವ ಮುನ್ನ ಆ ದಿನ ನಡೆದ ಉತ್ತಮ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಮನಸ್ಸಿನಲ್ಲಿ ಒಂದು ಕೃತಜ್ಞತೆ ಹೇಳಿ ನಿದ್ದೆ ಮಾಡಿ. ನಿದ್ದೆ ಚೆನ್ನಾಗಿ ಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.